ಪಾಪ ನನಗೆ ಮಾತು ಕೊಟ್ಟಿದ್ರು. ಯಾಕಂದ್ರೆ ಬಹಳ ಖುಷಿ ಆಗುತ್ತೆ ಅವ್ರು ಬಂದಿರೋದು. ನಿಜ ಈ ಒಂದು ಸಮಾರಂಭಕ್ಕೆ ಅವ್ರು ಬಂದಿರೋದು ಬಹಳ ಕಳೆ ಕಟ್ತಾ ಇದೆ. ಹಾಗೆ 9 ಜನ ಅವ್ರು ಯಾವಾಗೂ ಅಷ್ಟೇ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಹೆಣ್ಮಕ್ಳಿಗೆ ಒಂದು ಬಾಗಿನ ಕೊಡ್ಲಿ, ಒಂದು ಸೀರೆಗಳು ಕೊಡೋ ಒಂದು ಮೂಲಕ ಕಾರ್ಯಕ್ರಮ ಚಾಲನೆ ಕೊಡ್ತಾರೆ. ಅದೇ ರೀತಿ ಅವ್ರ ಆಸೆ ನೆರವೇರ್ತಾ ಈಗ 9 ಜನ ಹೆಣ್ಮಕ್ಳು ಬಾಮ್ಮ ನೀನು ಕೊಡಿ ಸರ್, ಚಪ್ಪಲಿ ಬಿಡಿಸ್ಬೇಕು, ಚಪ್ಪಲಿ ಶೂಗಳು ಓಕೆ. ಇನ್ನೊಬ್ರು ಬೇಕಾಗಿತ್ತು, ಕರೀರಿ ಪ್ರೆಸ್ ಅವ್ರು ಇದ್ರೆ. ಕುತ್ಕೊಳ್ಳಿ, ಸ್ಲಿಪ್ಪರ್ ಬಿಟ್ರಿ, ಚಪ್ಪಲಿ ಹಾಕ್ಬಿಟ್ಟ. ಈಗ ಎತ್ಕೊ ಬನ್ನಿ ಸರ್ ಎಲ್ಲರೂ. ನಮ್ಮ ಪ್ರಸನ್ನ ಅವರು ಹಿರಿಯ ಕಲಾವಿದರು, ನಿಜಲ್ಲೂ ಅಣ್ಣವ್ರ ಜೊತೆಲಿ ಮಾಡಿದ್ದಾರೆ. ಅವರು ಕೂಡ ಬಂದಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಒಂಥರ ಎಲೆಮರೆ ಕಾಯಿ ತರ ಕೂತಿರ್ತಾರೆ. ದಯವಿಟ್ಟು ವೇದಿಕೆ ಹಂಚ್ಕೋಬಹುದು ಪ್ರಸನ್ನ ಅಣ್ಣನ ಜೊತೆ. ಜೋರಾದ ಚಪ್ಪಾಳೆ ಬರಬೇಕು. ನಿಮ್ಮ ಅಕ್ಕ ತಂಗಿದಿರಿಗೆ ನಮ್ಮ ಬಸವರಾಜಣ್ಣ ಅವರು ಬಾಗ್ನ ಕೊಡ್ತಾ ಇದ್ದಾರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ. ಇದು ನಮ್ಮ ಬಸವರಾಜಣ್ಣನೇ ಹೇಳ್ಕೊಟ್ಟಿದ್ದೆ. ಯಾಕಂದ್ರೆ ಏನೇ ಒಂದು ಕಾರ್ಯಕ್ರಮ ಬರ್ಬೇಕಾದ್ರೆ ಹೆಣ್ಮಕ್ಳಿಗೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಕೇರ್ ಪಂಪ್ ಕ್ಷೇತ್ರದಲ್ಲಿ ಅವರು ಈ ರೀತಿ ಮಾಡ್ತಾರೆ. ನನಗೂ ಅದೇ ರೀತಿ ಮಾಡಬೇಕು ಅನಿಸ್ತು. ನೀವು ವೇದಿಕೆ ಮೇಲೆ ಬಂದಿರೋದ್ರಿಂದ ಪೋಸ್ಟರ್ ಲಾಂಚ್ ಕೂಡ ಮಾಡಿಸ್ಬಿಡೋಣ. ನಿರ್ಮಾಪಕರ ಬಗ್ಗೆ ಯಾರ ಕೈಲಾದ್ರೂ ಕೊಡಿ. ಇದು ಕುರಿ ಕಾಯೋನು ಅನ್ನುವಂತ ಬಹಳ ವಿಭಿನ್ನವಾದಂತಹ ಟೈಟಲ್. ಹಾಗೆ ಪೋಸ್ಟರ್ ಅಲ್ಲೂ ಕೂಡ ಮಹೇಶ್ ಅವರು ಬಹಳ ವಿಭಿನ್ನವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಟೈಟಲ್ ನೋಡಿದ್ರೆ ಯಾವ ಜಾನರ್ ಇರ್ಬೋದು ಅಂತ ನಮ್ಗೊಂದು ಬೇಸಿಕ್ ಐಡಿಯಾ ಅಂತೂ ಸಿಗ್ತಾ ಇದೆ. ಅವ್ರನ್ನ ಆಮೇಲೆ ಮಾತನಾಡಿಸ್ತಾ ಆ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ನಾನು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.